ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಹೊರನಾಡು ಅನ್ನಪೂರ್ಣೇಶ್ವರಿ ಚಾನಲ್ಗೆ ತಮಗೆಲ್ಲ ಸ್ವಾಗತ. ಇವತ್ತು ನಾನು ತುಂಬ ಹೆಲ್ತ್ಫುಲ್ ಆಗಿರೋವಂಥ ಒಂದು ಹೆಲ್ದಿ ಪೌಡ್ರನ್ನ ಮಾಡಿ ತೋರಿಸ್ತಿದ್ದೀನಿ. ಈ ಪೌಡ್ರನ್ನ ನೀವು ಪ್ರತಿ ದಿವಸ ಹಾಲಿಗೆ ಹಾಕೊಂಡು ಕುಡಿಯೋದ್ರಿಂದ ತುಂಬಾ ನಮಗೆ ಆರೋಗ್ಯ ಸಮಸ್ಯೆಗಳು ದೂರ ಆಗುತ್ತೆ. ಅದರಲ್ಲಿ ಕೆಲವೊಂದು ಯಾವುದು ಅಂದರೆ, ನಮಗೆ ತುಂಬ ಬಾಡಿ ಪೇನ್ ಇದೆ ಅನ್ನಿಸ್ದಾಗ, ತುಂಬ ಸುಸ್ತಾಗ್ತಿದೆ ಅನ್ನಿಸ್ದಾಗ, ಹಾಗೆ ಈ ಮೆನೋಪಾಸ್ ಟೈಮಲ್ಲಿ ನಾವು ಸುಮಾರು ಸಮಸ್ಯೆಗಳಾಗ್ತಿರುತ್ತೆ. ಆ ಥರ ಎಲ್ಲ ಸಮಸ್ಯೆಗಳಿಗೂ ಕೂಡ ನಮ್ಮ ಬಾಡಿಗೆ ಎನರ್ಜಿ ಕೊಡೋದಕ್ಕೆ ಈ ಪೌಡ್ರನ್ನ ಮಾಡಿಟ್ಕೊಂಡು ಕುಡಿಯೋದ್ರಿಂದ ತುಂಬಾ ಒಳ್ಳೆಯದು. ಇವಾಗ ಈ ಪೌಡ್ರ್ ಮಾಡೋದಕ್ಕೆ ನಾನು ಒಂದು ಪ್ಯಾನ್ ಸ್ಟವ್ ಮೇಲೆ ಇಟ್ಕೊಂಡು 2 ಟೇಬಲ್ ಸ್ಪೂನ್ ಆಗೋಷ್ಟು ಅಗಸೆ ಬೀಜನ ಹಾಕಿ ಇದನ್ನು ಚೆನ್ನಾಗಿ ಹುರಿತಾ ಇದ್ದೀನಿ. ಉರಿನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ನಿಧಾನವಾಗಿ ಹುರ್ಕೊಳ್ಳಿ. ಅಗಸೆ ಬೀಜ ಎಲ್ಲ ಚೆನ್ನಾಗಿ ಉಬ್ಕೊಂಡು ಈ ರೀತಿ ಚಿಟಪಟ ಅಂತ ಸೌಂಡ್ ಬರಬೇಕು, ಸಿಡಿಬೇಕು ನೋಡಿ. ಈ ರೀತಿ ಉಬ್ಕೊಂಡು ಬರಬೇಕು ಅಗಸೆ ಬೀಜ ಎಲ್ಲ. ಆ ರೀತಿಯಾಗಿ ಹುರಿದು ಇದನ್ನು ಸಪ್ರೇಟಾಗಿ ಒಂದು ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. ಮತ್ತು ಅದೇ ಪ್ಯಾನನ್ನು ಸ್ಟವ್ ಮೇಲಿಟ್ಟು 2 ಟೇಬಲ್ ಸ್ಪೂನ್ ಆಗೋಷ್ಟು ಬಿಳಿ ಎಳ್ಳನ್ನು ತೊಗೊಳ್ಳಿ. ಅಗಸೆ ಬೀಜನ ನಾವು ಎಷ್ಟು ತೊಗೊಂಡಿದ್ದೀವಿ ಅಷ್ಟೇ ಪ್ರಮಾಣದಲ್ಲಿ ನಾವು ಬಿಳಿ ಎಳ್ಳನ್ನು ತೊಗೊಂಡು ಇದನ್ನು ಕೂಡ ಚೆನ್ನಾಗಿ ಎಳ್ಳು ಉಬ್ಬಿ ಬರಬೇಕು, ಹಾಗೆ ಚಿಟಪಟ ಅಂತ ಸೌಂಡ್ ಬರಬೇಕು. ಅಲ್ಲಿವರೆಗೆ ಇದನ್ನು ಕೂಡ ಹುರಿದು ಇದನ್ನು ಸಪ್ರೇಟ್ ಮತ್ತೊಂದು ಪ್ಲೇಟ್ಗೆ ಹಾಕಿಟ್ಕೊಳ್ಳಿ. ಅಗಸೆ ಬೀಜ ಇರುವಂಥ ಪ್ಲೇಟ್ಗೆ ಬಿಳಿ ಎಳ್ಳನ್ನು ಹಾಕೋದಕ್ಕೆ ಹೋಗ್ಬಿಡಿ. ಇದನ್ನು ಸಪ್ರೇಟಾಗಿ ಮತ್ತೊಂದು ಪ್ಲೇಟ್ಗೆ ಹಾಕಿ ಇಟ್ಕೋಬೇಕು. ಈ ರೀತಿ ಸಪ್ರೇಟಾಗಿ ಪ್ಲೇಟ್ಗೆ ಹಾಕಿ ಇಟ್ಟಿದ್ದೀನಿ. ಇವಾಗ ಮತ್ತೆ ಅದೇ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ. ಇವಾಗ ಇದಕ್ಕೆ ನಾನು 1 ಟೇಬಲ್ ಸ್ಪೂನ್ ಆಗೋಷ್ಟು ಗಸಗಸೆಯನ್ನು ಹಾಕ್ಕೊಂಡಿದ್ದೀನಿ. 2 ಟೇಬಲ್ ಸ್ಪೂನ್ ಅಗಸೆ ಬೀಜ ತೊಗೊಂಡ್ರೆ 2 ಟೇಬಲ್ ಸ್ಪೂನ್ ಬಿಳಿ ಎಳ್ಳು ತೊಗೊಳ್ಬೇಕು. ಹಾಗೆ 1 ಟೇಬಲ್ ಸ್ಪೂನಿನಷ್ಟು ಗಸಗಸೆಯನ್ನು ಹಾಕಿ ಇದನ್ನು ಕೂಡ ಚೆನ್ನಾಗಿ ಹುರಿದು, ಇದು ಕೂಡ ಚಿಟಪಟ ಅನ್ನೋವರೆಗೆ ಹುರಿದು ಇದನ್ನು ಕೂಡ ಸಪ್ರೇಟಾಗಿ ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. 3 ಪದಾರ್ಥಗಳನ್ನು ಬೇರೆ ಬೇರೆ ಪ್ಲೇಟ್ಗೆ ಹಾಕಿ ಇಟ್ಕೊಳ್ಳಿ. ಇವಾಗ 4 ಖರ್ಜೂರನ ತೊಗೊಂಡು ಜಜ್ಜಿ ಇದರಲ್ಲಿರುವಂಥ ಬೀಜ ತೆಗೆದು ಸ್ವಲ್ಪ ಚಿಕ್ಕದಾಗಿ ಪೀಸ್ ಮಾಡಿ ಇಟ್ಕೊಳ್ಳಿ. ಹಾಗೆ ಅದೇ ಪ್ಯಾನನ್ನು ಸ್ಟವ್ ಮೇಲೆ ಇಟ್ಕೋಬೇಕು. ಇಟ್ಕೊಂಡು 2 ಟೇಬಲ್ ಸ್ಪೂನು 2 ಕಪ್ಪಿನಷ್ಟು ಇಲ್ಲಿ ನಾನು ಮಕಾನ ಸೀಡ್ಸ್ ಅಥವಾ ಕಮಲದ ಬೀಜನ ನಾನಿಲ್ಲಿ ತೊಗೊಂಡಿದ್ದೀನಿ. ಎರಡರಲ್ಲಿ ಕನ್ನಡದಲ್ಲಿ ಕಮಲ ಬೀಜ ಅಂತ ಹೇಳ್ತಾರೆ, ಹಾಗೆ ಇಂಗ್ಲೀಷಲ್ಲಿ ಇದನ್ನು ಮಕಾನ ಸೀಡ್ಸ್ ಅಂತ ಕೂಡ ಹೇಳ್ತಾರೆ. ಎಲ್ಲ ಅಂಗಡಿಗಳಲ್ಲೂ ನಿಮಗೆ ಈ ಸೀಡ್ಸ್ ಸಿಗುತ್ತೆ. ಇದ್ರ ಜೊತೆಗೆ ನಾನು ಆಗಲೇ ಹೇಳಿದಾಗೆ 4 ಖರ್ಜೂರನ ಪೀಸ್ ಮಾಡಿಟ್ಟಿದ್ನಲ್ಲ ಅದನ್ನು ಕೂಡ ಹಾಕ್ಬಿಟ್ಟು ಇಷ್ಟನ್ನು ಚೆನ್ನಾಗಿ ಇದನ್ನು ಕೂಡ ಹುರಿಬೇಕಾಗುತ್ತೆ. ಯಾವ ರೀತಿ ಅಂದರೆ, ಒಂದು ಮಕಾನ ಕೈಯಲ್ಲಿ ತೊಗೊಂಡು ಈ ರೀತಿ ಇದನ್ನು ಈ ಥರ ಪ್ರೆಸ್ ಮಾಡಿದಾಗ ನೀಟಾಗಿ ಅದು ಪೌಡ್ರ್ ಆಗಬೇಕು ನೋಡಿ. ಈ ರೀತಿ ಪೌಡ್ರ್ ಆಗಬೇಕು, ಅಲ್ಲಿವರೆಗೆ ಇದನ್ನು ಹುರಿರಿ ನೋಡಿ. ಇಷ್ಟು ಪೌಡ್ರ್ ಆಗೋವರೆಗೂ ಇದನ್ನು ಹುರ್ಕೋಬೇಕಾಗುತ್ತೆ. ಈ ಥರ ಪೌಡ್ರ್ ಆಗೋ ರೀತಿಯಲ್ಲಿ ಕೈಯಲ್ಲಿ ಪೌಡ್ರ್ ಆಗೋ ರೀತಿಯಲ್ಲಿ ಇದನ್ನು ಹುರಿದ್ರೇ ನಿಮಗೆ ಮಿಕ್ಸಿನಲ್ಲಿ ನೀಟಾಗಿ ಪೌಡ್ರ್ ಆಗೋದು. ಇವಾಗ ಇದಿಷ್ಟನ್ನು ಚೆನ್ನಾಗಿ ಹುರಿದಿದ್ದೀನಿ. ಮಕಾನ ಹಾಗೆ ಖರ್ಜೂರನ ಹುರಿದಿದ್ದೀನಿ. ಇದನ್ನು ಸಪ್ರೇಟಾಗಿ ಮತ್ತೊಂದು ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ. ಇವಾಗ ಅರ್ಧ ಕಪ್ಪಿನಷ್ಟು, ನಾನು ಎಷ್ಟು ಅಳತೆಯಲ್ಲಿ ಮಕಾನ ಅಳತೆ ಮಾಡ್ಕೊಳ್ಳೋಕ್ಕೆ ಯಾವ ಕಪ್ ತೊಗೊಂಡಿದ್ದೆ ಅದೇ ಕಪ್ಪಿನಲ್ಲಿ ಅರ್ಧ ಕಪ್ಪಿನಷ್ಟು ಬಾದಾಮಿಯನ್ನು ಹಾಕಿ ಅದನ್ನು ಕೂಡ ಚೆನ್ನಾಗಿ ಹುರಿದು ಈ ಮಕಾನ ಹಾಕಿರೋಂಥ ತಟ್ಟೆಗೆ ಹಾಕ್ಕೊಳ್ಳಿ. ಹಾಕ್ಬಿಟ್ಟು ಇವಾಗ ಫಸ್ಟ್ಗೆ ನಾವು ಒಂದು ಚಿಕ್ಕ ಮಿಕ್ಸಿ ಜಾರ್ ತೊಗೊಂಡು ಅದಕ್ಕೆ ಬಿಳಿ ಎಳ್ಳನ್ನು ಹಾಕಿ ಪೌಡ್ರ್ ಮಾಡಿ ಒಂದು ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಳ್ಳೋಣ. ಇವಾಗ ಮತ್ತೆ ಅದೇ ಮಿಕ್ಸಿ ಜಾರ್ಗೆ ಅಗಸೆ ಬೀಜನ ಹಾಕಿ, ಹುರಿದಿರೋಂಥ ಅಗಸೆ ಬೀಜನ ಹಾಕಿ ಮತ್ತೆ ಇದನ್ನು ನುಣ್ಣಗೆ ಪೌಡ್ರ್ ಮಾಡಿ ಇದನ್ನು ಕೂಡ ಮಿಕ್ಸಿಂಗ್ ಬೌಲ್ಗೆ ಒಟ್ಟಿಗೆ ಹಾಕೋಬೋದು. ಪೌಡ್ರ್ಗಳನ್ನೆಲ್ಲ ಒಟ್ಟಿಗೆ ಹಾಕ್ಕೊಳ್ಳೋಣ. ಎಳ್ಳು ಪುಡಿ ಹಾಕಿರೋಂಥ ತಟ್ಟೆಗೆ ಹಾಕಿದ್ದೀನಿ. ಹಾಗೆಯೇ ಇವಾಗ ಗಸಗಸೆ ಕೂಡ ಇದನ್ನು ಪೌಡ್ರ್ ಮಾಡಿ ಅದೇ ತಟ್ಟೆಗೆ ಹಾಕೋತೀನಿ. ಇಷ್ಟು ಪದಾರ್ಥಗಳನ್ನು ಸಪ್ರೇಟಾಗಿ ನಾವು ಪೌಡ್ರ್ ಮಾಡ್ಕೋಬೇಕು, ನೆನಪಿರಲಿ. ಪೌಡ್ರ್ ಮಾಡಿ ಒಟ್ಟಿಗೆ ಹಾಕ್ಕೊಳ್ಳಿ ಪೌಡ್ರನ್ನ. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾವು ರೆಡಿ ಮಾಡಿಟ್ಟಿದ್ದಂಥ ಮಕಾನ ಹಾಗೆ ಖರ್ಜೂರ ಮತ್ತು ಬಾದಾಮಿ ಮಿಶ್ರಣನ ಹಾಕ್ಕೊಂಡು ಇದ್ರ ಜೊತೆಗೆ 1-2 ಟೇಬಲ್ ಸ್ಪೂನ್ ಆಗೋಷ್ಟು ಕಲ್ಸಕ್ಕರೆಯನ್ನು ಹಾಕ್ಕೊಂಡು ಇದ್ರ ಜೊತೆಗೆ ಒಂದು 4 ಏಲಕ್ಕಾಯಿ ಕೂಡ ಹಾಕೋಬೋದು. ಹಾಕ್ಬಿಟ್ಟು ಇದನ್ನು ಪೌಡ್ರ್ ಮಾಡ್ಕೊಳ್ಳಿ. ನಾನು ಮಕಾನ ಸೀಡ್ಸ್ ಮಿಶ್ರಣ ಹಾಕಿದ್ದೀನಲ್ಲ ಅದನ್ನು 2 ಬ್ಯಾಚ್ ಮಾಡಿ ನಾನಿಲ್ಲಿ ಪೌಡ್ರ್ ಮಾಡ್ಕೊತಿದ್ದೀನಿ. ಇದನ್ನು ಕೂಡ ಪೌಡ್ರ್ ಮಾಡಿ ನಾನು ಬೇರೆ ಪದಾರ್ಥಗಳನ್ನು ಪೌಡ್ರ್ ಮಾಡಿಟ್ಟಿದ್ದೀನಲ್ಲ, ಎಳ್ಳು ಅದನ್ನೆಲ್ಲ ಆ ತಟ್ಟೆಗೆ ಒಟ್ಟಿಗೆ ಹಾಕ್ತಿದ್ದೀನಿ. ಈ ಇಷ್ಟು ಪೌಡ್ರನ್ನ ಒಟ್ಟಿಗೆ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಸ್ಪೂನಲ್ಲಿ ಮಿಕ್ಸ್ ಮಾಡಿದ್ರೆ ನೀಟಾಗಿ ಮಿಕ್ಸ್ ಆಗೋಲ್ಲ. ಇದನ್ನು ಕೈಯಿಂದ ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ. ಚೆನ್ನಾಗಿ ಇದನ್ನು ಕೈಯಿಂದ ಮಿಕ್ಸ್ ಮಾಡ್ಕೋಬೇಕು. ಈ ಪುಡಿಗಳನ್ನು ಈ ಎಳ್ಳು ಹಾಗೆ ಅಗಸೆ ಬೀಜ ಗಸಗಸೆನ ಯಾಕೆ ಸಪ್ರೇಟಾಗಿ ಪೌಡ್ರ್ ಮಾಡಬೇಕಂದ್ರೆ, ಈ ಬೀಜಗಳು ಯಾವುದೂ ಇದ್ರ ಜೊತೆಗೆ ಹಾಕ್ಕೊಂಡು ಪೌಡ್ರ್ ಮಾಡಿದ್ರೆ ನೀಟಾಗಿ ಪೌಡ್ರ್ ಆಗೋಲ್ಲ. ಇದು ಅಗಸೆ ಬೀಜ ಎಳ್ಳು ಅವೆಲ್ಲ ನೀಟಾಗಿ ಪೌಡ್ರ್ ಆಗಲಿಲ್ಲ ಅಂದರೆ ಇದರಿಂದ ನಮ್ಮ ದೇಹಕ್ಕೆ ಯಾವುದೇ ಬೆನಿಫಿಟ್ಸು ಸಿಗೋಲ್ಲ. ಹಾಗೆಯೇ ನಾವು ಹೇಗೆ ತಿಂದಿರ್ತೀವಿ ಹಾಗೆಯೇ ಅದು ನಮಗೆ ವಾಪಸ್ ಬಂದುಬಿಡುತ್ತೆ. ಹಾಗಾಗಿ ಇದನ್ನು ಈ ರೀತಿ ಸಪ್ರೇಟ್ ಪೌಡ್ರ್ ಮಾಡಿ ಈ ರೀತಿಯಾಗಿ ನಾವು ಈ ಪೌಡ್ರನ್ನ ಮಾಡಿಕೊಂಡು ಇಟ್ಕೊಂಡ್ರೆ ಇದ್ರ ಎಲ್ಲ ಬೆನಿಫಿಟ್ಸು ನಮಗೆ ಸಿಗುತ್ತೆ. ಹಾಗಾಗಿ ಈ ರೀತಿ
ನಾನು ಪೌಡರ್ ಮಾಡಿದ್ದೀನಿ. ಇವಾಗ ಇದನ್ನು ಒಂದು ಏರ್ ಟೈಟ್ ಬಾಕ್ಸ್ಗೆ ಹಾಕಿ ಮುಚ್ಚಿ ಇಟ್ಕೊಂಡ್ರೆ ನಿಮ್ಗೆ ಯಾವಾಗ ಬೇಕಾವಾಗ ಬಳಸ್ಬೋದು. ಇವಾಗ ಈ ಪೌಡ್ರಿಂದ ಹಾಲನ್ನು ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಕೊಂಡು 1 ಲೋಟ ಹಾಲನ್ನು ಹಾಕಿದ್ದೀನಿ. ಹಾಲು ಚೆನ್ನಾಗಿ ಕುದಿ ಬಂದಿದೆ. ಈ ಟೈಮಲ್ಲಿ ನಾನು ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ರೆಡಿ ಮಾಡಿರುವಂಥ ಪೌಡ್ರನ್ನ ಹಾಕ್ತಾಯಿದ್ದೀನಿ. ನಾವು ಕಲ್ ಸಕ್ಕರೆನ ಹಾಕ್ಕೊಂಡಿರೋದ್ರಿಂದ ನೀವು ಇದಕ್ಕೆ ಬೇಕು ಅಂದರೆ ನೀವು ಸಕ್ಕರೆನ ಹಾಕ್ಬೋದು, ಬೇಡ ಅಂದರೆ ನೀವು ಹಾಗೆ ಕುಡಿಬೋದು. ಇವಾಗ ಈ ಪೌಡ್ರ್ ಹಾಕಿದ್ಮೇಲೆ ಒಂದು ಕುದಿ ಬರಬೇಕು ನೋಡಿ. ಈ ರೀತಿ ಒಂದು ಕುದಿ ಬಂದ ನಂತರ ಸ್ಟವ್ನ ಆಫ್ ಮಾಡಿಬಿಟ್ಟು ಇದನ್ನು ಒಂದು ಲೋಟಕ್ಕೆ ಹಾಕ್ಕೊಂಡು ಆರಾಮಾಗಿ ಕುಡಿಬೋದು. ತುಂಬಾ ಟೇಸ್ಟಿಯಾಗಿರುತ್ತೆ. ಅದಕ್ಕಿಂತ ಮುಖ್ಯವಾಗಿ ತುಂಬ ಹೆಲ್ತ್ ಬೆನಿಫಿಟ್ಸ್ ಇರುವಂಥ ಈ ಹಾಲನ್ನು ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ. ಹೇಗೆ ಬಂತು ಅಂತ ನನಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಖಂಡಿತ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಧನ್ಯವಾದಗಳು.